ನಮಸ್ಕಾರ. ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ವಿಡಿಯೋ ಒಳಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಶೇರ್ ಮಾಡತನಿ. ಮತ್ತೆ ನಿಮಗೆ ಏನ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಆ ಕಮೆಂಟಿಗೆ ನನ್ನ ಕಡೆ ಆದಷ್ಟು ನನಗೆ ಟೈಮ್ ಸಿಕ್ಕಾಗ ಏನೈತ್ಲ ನಿಮ್ಗ ಯೂಟ್ಯೂಬ್ ಒಳಗ ಒಂದು ಲೈವ್ ವಿಡಿಯೋ ಮಾಡಿ ಏನೈತ್ಲ ಅಪ್ಲೋಡ್ ಮಾಡ್ತಾನಿ. ಮತ್ತು ಬಹಳಷ್ಟು ಸ್ಟೂಡೆಂಟ್ಸ್ ಕೇಳತ್ತಿದ್ರು BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಅದ್ರ ಬಗ್ಗೆ ಬಹಳಷ್ಟು ಜನ ಕೇಳತ್ತಿದ್ರು. ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತನಿ. ಮತ್ತ MCC ದಿಂದನು ಶೆಡ್ಯೂಲು ಕೂಡ ಎಕ್ಸ್ಟೆಂಡ್ ಆಗೈತಿ. ಮತ್ತ ನಮ್ KE ಕಡೆದಿಂದನು ಏನು ಇನ್ನು ಮಾಕ್ ಫಸ್ಟ್ ರೌಂಡ್ MBBS ಆಗಿರ್ಬೋದು, BDS ಮಾಕ್ ರಿಸಲ್ಟ್ ಬಂದ್ರು ಕೂಡ ನಮಗೂ ಏನೈತ್ಲೆ ಯೂಸ್ಫುಲ್ ಆಗ್ತೈತಿ. ಯಾಕಂದ್ರ KCT ಫಸ್ಟ್ ರೌಂಡ್ಗೆ ಮಾಕ್ ರಿಸಲ್ಟ್ ಅತ್ ಬಿಡಂತ್ಲೆ ಅಲ್ಲಿ ಏನೈತ್ಲ ರೀಅರೇಂಜ್ ಮಾಡ್ಕೊಂಡಿದ್ರು. ಅದಕ್ಕೆ ಏನೈತ್ಲ MBBS ಮತ್ BDS ಗೂ ಕೂಡ ಮಾಕ್ ಅಲಾಟ್ಮೆಂಟ್ ಅನ್ನೋದು ಏನೈತ್ಲ ಅನೌನ್ಸ್ ಮಾಡತ್ತೆ ನಮ್ ಕಡೆದಿಂದ KE ಕೇಳ್ಕೊತೀವಿ. ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅನ್ನೋದ್ ಬಗ್ಗೆ ಕೇಳತ್ತಾರ. ಅದಕ್ಕಿಂತ ಮುಂಚೆ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳತ್ತಾನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಈಗ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಬಹಳಷ್ಟು ಫೇಸ್ಬುಕ್ ಪೇಜಸ್ ಒಳಗ ಏನಂದ್ರ BAMS ನಿಮಗ 16 lakh ದಿಂದ 20 lakh ಫೀಸ್ ಏನೈತ್ಲ ಪ್ಯಾಕೇಜ್ ಒಳಗ್ ಮಾಡ್ಕೊಡ್ತೇವ ಅಂತ ಹೇಳ್ತಾರು. ಅದಕ್ಕೆ ಏನೈತ್ಲ ಯಾರು ಹೋಗಾಕ್ ಹೋಗ್ಬೇಡ್ರಿ. ನೀವು ಏನೇ ಮಾಡೋದಿತ್ತಂದ್ರ BAMS ಅಡ್ಮಿಷನ್ ಆಗಿರ್ಬೋದು, BDS ಆಗಿರ್ಬೋದು, BHMS ಆಗಿರ್ಬೋದು, MBBS ಆಗಿರ್ಬೋದು, KE ಕೌನ್ಸಿಲಿಂಗ್ ಮುಖಾಂತರ ಹೋದ್ರ ನೀವೇನೈತ್ಲ ಅಮೌಂಟ್ ಅನ್ನ ಸೇವ್ ಮಾಡ್ಬೋದು. ಯಾಕಂದ್ರ ಕೆಲವೊಂದಿಷ್ಟು ಕಡೆ ನನಗೂ ಕೂಡ ಒಂದ್ 2-3 ಬಂದಿದ್ದು. ಅಲ್ಲಿ ನಾನ್ ನೋಡಿದಾಗ ಅಲ್ಲಿ ಏನೈತ್ಲ ನಾವು ನೋಡಿದ ಪ್ರಕಾರ ಅರೌಂಡ್ 2 to 3 lakh ವೇರಿಯೇಷನ್ ಆಗಕೈತ. ಅದಕ್ ಯಾವ್ದು ಟಾಪ್ ಕಾಲೇಜ್ ಒಳಗಲ್ಲ, ಅದೊಂದು ಕೆಲವೊಂದಿಷ್ಟು ಕಾಲೇಜ್ ಒಳಗ. ಅದಕ್ಕೋಸ್ಕರನ ನಿಮ್ಮ ಮಾರ್ಕ್ಸ್ ಎಲ್ಲರೆ ನೀವು ನೀಟ್ ಕ್ವಾಲಿಫೈ ಆಗಿದ್ರಿ, ನೀವೇನಾರೆ BAMS ಮಾಡ್ಬೇಕಂದಿದ್ರ ನಮ್ಮ ಕರ್ನಾಟಕದಲ್ಲಿ ಟಾಪ್ 20 ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ದಾಗನ ಪರ್ ಇಯರ್ ನಿಮ್ಗೆ 4 lakh ಅಂತ ಸೀಟ್ ಸಿಗ್ತೈತಿ ಆರಾಮಾಗಿ. ಅದಕ್ಕೋಸ್ಕರನ ಒಂದ್ ಸಪ್ರೇಟ್ ವಿಡಿಯೋನು ಮಾಡ್ತಾನಿ. ಯಾಕಂದ್ರ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಏನೈತ್ಲ ಕನ್ಫ್ಯೂಸನ್ ಆಗತೈತಿ. ಯಾರು ನನ್ನ ರಿಕ್ವೆಸ್ಟ್ ಏನಂದ್ರ ಡೈರೆಕ್ಟ್ ಆಗಿ ಕಾಲೇಜ್ ಆಗಿರ್ಬೋದು ನೀವೇನಂತೂ ಟ್ರೈ ಮಾಡ್ಬೇಡ್ರಿ. KE ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ತಗೊಳ್ರಿ. KE ಕೌನ್ಸಿಲಿಂಗ್ ಮುಖಾಂತರ ತೊಂದ್ರ ಫೀಸು ಕೂಡ ಕಡಿಮೆ ಆಗ್ತತಿ. ಪರ್ ಇಯರ್ 4 lakh 2.5 lakh ಸೀಟ್ ಏನೈತ್ಲ ಸಿಗು. 4 lakh ಅಂದ್ರ 16 lakh ಆಗ್ತತಿ. 2.5 lakh ಅಂದ್ರ 11 lakh ಏನೈತ್ಲ ಫೀಸ್ ಆಗ್ತತಿ. ಅದಕ್ಕೆ ಏನೈತಿ ಇನ್ನೂ ಟೈಮ್ ಐತಿ. KE ಕೌನ್ಸಿಲಿಂಗ್ ಮುಖಾಂತರನ ಅಡ್ಮಿಷನ್ ತಗೊಳ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ SC ಕ್ಯಾಟಗರಿಗೆ 3,40,000 ಆಲ್ ಇಂಡಿಯಾ ರ್ಯಾಂಕಿಗೆ MBBS ಸಿಗಂಗಿಲ್ಲ, BAMS ಸಿಗ್ಬೋದು. ಟ್ರೈ ಮಾಡ್ರಿ. ಮತ್ತ ನೆಕ್ಸ್ಟ್ ಏನಂದ್ರ 1,75,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಸಿಗ್ತೈತೆ ಅನ್ನೋದ್ ಕೇಳಾರು. ಸಿಗೋ ಪಾಸಿಬಿಲಿಟಿ ಐತಿ. ಮತ್ತ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಏನೈತ್ಲ ಒಂದ್ ಸ್ವಲ್ಪ ಡೌಟ್, ಟ್ರೈ ಮಾಡ್ರಿ ಅಂತ ಹೇಳ್ತಾನಿ. ಓಕೆ, 2.5 lakh BAMS ಆಲ್ರೆಡಿ ಹೇಳೇನಿ. ಟ್ರೈ ಮಾಡ್ರಿ. ಈ ಸರಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗಿರ್ತಾವ. ಯಾಕಂದ್ರ MBBS ಕೂಡ ಸೀಟ್ ಏನೈತ್ಲ ಜಾಸ್ತಿ ಆಗ್ಯಾವ. ನೆಕ್ಸ್ಟ್ 357 ಮಾರ್ಕ್ಸ್ಗೆ BAMS ಸಿಗೋ ಪಾಸಿಬಿಲಿಟಿ ಅಂತೂ ಐತಿ. ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರ 2B ಕ್ಯಾಟಗರಿ 1. ಓಕೆ 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 ಈಗ ಆಪ್ಷನ್ ಎಂಟ್ರಿ ಒಳಗೆ ಏನೈತ್ಲ KE ಈಗ MBBS ಫಸ್ಟ್ ರೌಂಡ್ ಐತಿ, KCT ಏನೈತ್ಲ ಸೆಕೆಂಡ್ ರೌಂಡ್ ಐತಿ. ಇವ್ರಿಗೆ ಏನೈತ್ಲ BDS ಈಗ ಏನೈತ್ಲ ಫಸ್ಟ್ ರೌಂಡ್ ಒಳಗ MBBS ಮತ್ BDS ಒಳಗ ನಿಮಗ್ BDS ಅಲಾಟ್ಮೆಂಟ್ ಆತಂದ್ರ ಆಪ್ಷನ್ C ಅನ್ನ ಪಿಕ್ ಮಾಡ್ಕೊಂಡು ನೀವೇನೈತ್ಲ ಹೋಗ್ಬೋದು. ಮತ್ತ ನೀವು ಆ ಸೀಟ್ ಅನ್ನು ಹೋಲ್ಡ್ ಮಾಡ್ಬೇಕಂದ್ರ ಆಪ್ಷನ್ 2 ಅನ್ನ ಮಾಡ್ಬೇಕು. ನಿಮಗ್ BDS ಬೇಡ ಅಂದ್ರ ನೀವೇನೈತ್ಲ ಆಪ್ಷನ್ 3 ಮಾಡಿ. BAMS ಆಪ್ಷನ್ ಎಂಟ್ರಿ ಏನೈತ್ಲ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ BAMS ಏನೈತ್ಲ ಮೇಲೆ ಇಡ್ಬೇಕ. ನಿಮ್ಗೆ ಏನೈತ್ಲ BAMS ಸಿಗ್ತೈತಿ. ನೆಕ್ಸ್ಟ್ 210 ಮಾರ್ಕ್ಸ್ಗೆ SC ಕ್ಯಾಟಗರಿ 2.5 lakh ಸಿಗ್ಬೋದು ಅನ್ನೋದ್ ಕೇಳತ್ತಾರು. ಡೌಟ್ ಅನ್ನತ್ ಹೇಳ್ತಾನಿ. 4 lakh ಸಿಗೋ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ ಸೋಮು ಅವ್ರದ್ದು 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಜನರಲ್ ಮೆರಿಟ್ಗೆ GMP ಸೀಟ್ ಸಿಗ್ಬೋದು. ಮತ್ತೆ ಈ ವರ್ಷ ಹೇಳಕ್ ಆಗಂಗಿಲ್ಲ, ನಿಮ್ಮ ಲಕ್ ಅಂದ್ರ ರಿಸರ್ವೇಶನ್ ಎಲ್ಲಾ ನೋಡಿದಾಗ ಪಾಸಿಬಿಲಿಟಿ ಸಿಗ್ಬಹುದು. ಟ್ರೈ ಮಾಡ್ರಿ. ನಿಮ್ಗೂ ಸಿಕ್ಕ್ರ ನಮಗೂ ಖುಷಿನ ಆಗ್ತತಿ. ನೆಕ್ಸ್ಟ್ ನೋಡ್ಬೇಕಂದ್ರ ST R ಕ್ಯಾಟಗರಿಗೆ ಏನೈತ್ಲೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಟ್ರೈ ಮಾಡ್ರಿ.
ನೆಕ್ಸ್ಟ್ ಓಕೆ ನೀಟ್ ಆಪ್ಷನ್ ಎಂಟ್ರಿ ಒಳಗಲ್ಲಿ ಡಿಸಿಪ್ಲಿನ್ ಅಲ್ಲಿ ಕೋರ್ಸ್ ಎಲ್ಲ ಇನ್ನೊಂದ್ಸರಿ ಏನೈತ್ಲ ಚೆಕ್ ಮಾಡ್ರಿ ನಿನ್ನೆ ಓಕೆ ಇನ್ನೊಬ್ರು ಏನ್ ಕೇಳ್ಯಾರಂದ್ರ ಓವರ್ ಆಲ್ MBBS ಸೆಮಿ ಗೌರ್ಮೆಂಟ್ ಸೀಟ್ ಏನೈತ್ಲ ನಂಬರ್ ಅನ್ಕೊಡಂದರು ಆಲ್ಮೋಸ್ಟ್ ಅಲ್ಲ ಹೇಳ್ಬೇಕಂದ್ರ ಗೌರ್ಮೆಂಟ್ ಅದು ಮತ್ತು ಸೆಮಿ ಗೌರ್ಮೆಂಟ್ ಅದು ಒಂದ್ ಸ್ವಲ್ಪ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತತಿ ಗೌರ್ಮೆಂಟ್ ಅರೌಂಡ್ ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ಅರೌಂಡ್ 5000 ಸೀಟ್ಸ್ ಅದಾವು ಮತ್ತು ರೆಸ್ಟ್ ಆಫ್ ಕರ್ನಾಟಕ 4003 ಅದಾವು ಮತ್ತು ಹೈದರಾಬಾದ್ ಕರ್ನಾಟಕ 1200 ಸೀಟ್ಸ್ ಅದಾವು. ಓಕೆ ನೆಕ್ಸ್ಟ್ 2,40,000 ಗಿ STRK ಗಿ ಹೇಳಕ್ ಆಗಂಗಿಲ್ಲ. ಓಕೆ ನೆಕ್ಸ್ಟ್ ದಾವಣಗೆರೆ ಅಶ್ವಿನಿ ಕಾಲೇಜ್ ಚಲೋ ಐತೆ ಅನ್ನತ್ ಕೇಳಾರು. ಆಲ್ರೆಡಿ ಟಾಪ್ 20 ಕಾಲೇಜ್ ಏನೈತ್ಲ ನಮ್ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಐತಿ, ಚೆಕ್ ಮಾಡ್ರಿ. ನೆಕ್ಸ್ಟ್ ಅಂಜುಮ್ ಅನ್ನೋರ್ ಏನಂದ್ರ BAMS ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಇನ್ನೂ ಬಂದಿಲ್ಲ. ಯಾಕಂದ್ರ MBBS ಫಸ್ಟ್ ರೌಂಡ್ ಆದ್ಮೇಲೆ ಏನೈತ್ಲ BAMS ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಓಕೆ ನೀವು MBBS 750 ಪೇ ಮಾಡಿದ್ರೆ ಅಂದ್ರ BAMS ಆಪ್ಷನ್ ಎಂಟ್ರಿ ಮಾಡೋದ್ನಾಗ 750 ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ BAMS ಪ್ರಿಯಾರಿಟಿ ಲಿಸ್ಟ್ ಅನ್ ಕೇಳಾರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 435 ಮಾರ್ಕ್ಸ್ ಗೆ MBBS ಸಿಗ್ತೈತಿ. ನೆಕ್ಸ್ಟ್ 3A ಕ್ಯಾಟಗರಿ 4 BAMS ಗೌರ್ಮೆಂಟ್ ಸೀಟ್ ಸಿಗೋ ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ ಪ್ರಜ್ವಲ್ ಅವ್ರ ಏನ್ ಕೇಳ್ಯಾರಂದ್ರ SCB ಗಿ 426 ಮಾರ್ಕ್ಸ್ ಗಿ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು ಸಿಗ್ಬೋದು. ಯಾಕಂದ್ರೆ ನಿಮ್ಮದು ರೂರಲ್ ಐತಿ ಮತ್ತು ಹೈದರಾಬಾದ್ ಕರ್ನಾಟಕ ಕೋಟ ಐತಿ, ಸಿಗೋ ಪಾಸಿಬಿಲಿಟಿ ಇದೆ. ಮತ್ತು ಓಕೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರ 750 ಏನೈತ್ಲ ಏನ್ ಇದನ್ ಮಾಡ್ಕೋಬೇಡ್ರಿ. BAMS ಕೂಡ ಫಸ್ಟ್ ರೌಂಡ್ ಏನೈತ್ಲ ಸ್ಟಾರ್ಟ್ ಆಗ್ತೈತಿ. ಓಕೆ ನೆಕ್ಸ್ಟ್ ಪ್ರಭಾಕರ್ ಅವ್ರ ಏನ್ ಕೇಳ್ಯಾರಂದ್ರ ಕಂಪಲ್ಸರಿ ಈಗ BDS ಮತ್ತ MBBS ಕಾಲೇಜಸ್ ಆಡ್ ಮಾಡ್ಬೇಕನ್ನೋದ್ ಕೇಳತ್ತಾರು. ಇಲ್ಲ ನೀವೇನೈತ್ಲ BAMS ಡೈರೆಕ್ಟ್ ಆಗಿ ಏನೈತ್ಲ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಏನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ 532 ಮಾರ್ಕ್ಸ್ ಗಂತೂ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಶ್ರೀದೇವಿ ಅನ್ನೋರು 327 ಮಾರ್ಕ್ಸ್ OBC BAMS ಸೀಟ್ ಸಿಗ್ತೈತಿ, ಟ್ರೈ ಮಾಡ್ರಿ. ಓಕೆ EWS ಸರ್ಟಿಫಿಕೇಟ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರೆ. EWS ಸರ್ಟಿಫಿಕೇಟ್ ನಮ್ಮ ಕರ್ನಾಟಕ ಒಳಗೆ ಯೂಸ್ ಆಗಲ್ಲ. ನೀವೇನಾರ MCC ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದ್ರ ನಿಮ್ಗೆ ಏನೈತ್ಲ ಅಲ್ಲಿ ಯೂಸ್ಫುಲ್ ಆಗ್ತತಿ. ಓಕೆ 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 ಇಲ್ಲಿ ಇನ್ನೊಬ್ರು ಏನ್ ಕೇಳ್ಯಾರಂದ್ರ ಯಾದಗಿರಿಯಿಂದ ಶರಣ್ ಗೌಡ ಪಾಟೀಲ್ ಅವ್ರು ಏನ್ ಕೇಳ್ಯಾರಂದ್ರ 449 ಮಾರ್ಕ್ಸ್ ಗೆ MBBS 2A ಕ್ಯಾಟಗರಿ ಪಾಸಿಬಿಲಿಟಿ ಇಲ್ಲ, ನೀವೇನೈತ್ಲ BAMS ಟ್ರೈ ಮಾಡ್ಬೋದು. ಓಕೆ ಓಕೆ ನೆಕ್ಸ್ಟ್ ಪ್ರಿಯಾರಿಟಿ ಆರ್ಡರ್ನ ಕೇಳೋರು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕದ ಬೇರೆ ಬೇರೆ ಮಾಡಕ್ ಟೈಮ್ ಅಂತೂ ಒಂದ್ ಸ್ವಲ್ಪ ಹಿಡಿತೈತಿ, ಅದಕ್ಕೋಸ್ಕರನ ಒಂದ್ ಸ್ವಲ್ಪ ಇದನ್ ಮಾಡ್ರಿ. ನೆಕ್ಸ್ಟ್ 208 ಮಾರ್ಕ್ಸ್ ಗೆ BAMS ಪ್ರೈವೇಟ್ ಗೌರ್ಮೆಂಟ್ ಕೋಟ ಕಾಲೇಜ್ ಒಳಗಂತೂ ಸಿಗ್ತೈತಿ, ಟ್ರೈ ಮಾಡ್ರಿ. ನೆಕ್ಸ್ಟ್ ಕುಮಾರಸ್ವಾಮಿ ಅನ್ನೋರು ಏನ್ ಕೇಳ್ಯಾರಂದ್ರ ಓಕೆ ಓಕೆ ಇಲ್ಲಿ ಏನ್ ಕೇಳ್ಯಾರಂದ್ರ ಲಾಸ್ಟ್ ಇಯರ್ 2025 ಮತ್ತು 2026 ಯಾವ ರೀತಿಯಾಗಿರುವಂತ ಸೀಟ್ ಇನ್ಕ್ರೀಸ್ ಆಗ್ಯಾವೋ ಅದ್ರ ಬಗ್ಗೆ ಸೀಟ್ ಮಾಹಿತಿಯನ್ನ ಕೇಳ್ಯಾರು. ಲಾಸ್ಟ್ ಇಯರ್ ನೋಡ್ಬೇಕಂದ್ರ ಸುಮಾರು 2-3 ಸಾರಿ ಏನೈತ್ಲ ಸೀಟ್ ಇನ್ಕ್ರೀಸ್ ಆಗ್ಯಾವು. ಬಹಳಷ್ಟು ಏನೈತ್ಲ ಕನ್ಫ್ಯೂಸ್ ಆಗೋದಂದ್ರ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಆದ್ಮೇಲೆ ಕೆಲವೊಂದಿಷ್ಟು ಕಾಲೇಜ್ ಇನ್ಕ್ರೀಸ್ ಆಯ್ತು, ಅದಾದ್ಮೇಲೆ ಕೆಲವೊಂದ್ ದಿನ ಬಿಟ್ಟ ಮೇಲೆ ಫಾರೂಕಿಯಾ ಮೆಡಿಕಲ್ ಕಾಲೇಜ್, ಅದಾದ್ಮೇಲೆ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಅಂತೂ ಬಹಳಷ್ಟು ಮಿಕ್ಸಪ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಓಕೆ 327 ಮಾರ್ಕ್ಸ್ ಗಿ ಎನಿ ಸೆಮಿ ಗೌರ್ಮೆಂಟ್ ಸೀಟ್ ಪಾಸಿಬಲ್ BDS ಆರ್
BDS ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ SCA ಓಕೆ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಯಾವ್ದಂದ್ರ ನಿಜಲಿಂಗಪ್ಪ ಕಾಲೇಜ್ ಸಿಗ್ತೈತಿ. ಅಲ್ಲಿ ಏನೈತ್ಲ ಹಾಸ್ಟೆಲ್ ಏನೈತ್ಲ ಕಂಪಲ್ಸರಿ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರ 412 ಮಾರ್ಕ್ಸ್ಗೆ 2,43,000 ST ಹೆಚ್ಚೈತತ. ಈ ವರ್ಷ ಒಂದ್ ಸ್ವಲ್ಪ ರಿಸರ್ವೇಶನ್ ವೇರಿಯೇಷನ್ ಆಗೈತಿ, ಒಂದ್ ಸ್ವಲ್ಪ ಹೇಳಕ್ ಆಗಿಲ್ಲ. ನೆಕ್ಸ್ಟ್ ಸಂತೋಷ್ ಲಮಾನಿ ಅವರ ಕ್ವಶನ್ ಕೇಳರು. 81,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತೂ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ಸೇಮ್ ಕ್ವಶನ್ ಅನ್ನ ಕೇಳ್ಯಾರು. ಯಪ್ಪ 79,000ಗೆ ಸೆಮಿ ಗೌರ್ಮೆಂಟ್ ಸೀಟ್ ಅಂತೂ ಸಿಗ್ತೈತಿ, ಟ್ರೈ ಮಾಡ್ರಿ ಅಂತಾನೆ ಹೇಳ್ತಾನೆ. ನೆಕ್ಸ್ಟ್ 44,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ದಾಗ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ಬೋದು. ನೀವು ಏನೈತ್ಲ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಏನೈತ್ಲ ನಮ್ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೀನಿ, ಚೆಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಶಾಲ್ ಅನ್ನೋರು 37,000 ಆಲ್ ಇಂಡಿಯಾ ರ್ಯಾಂಕಿಗೆ ಜನರಲ್ ಮೆರಿಟಿಗೆ ಏನೈತ್ಲ ಗೌರ್ಮೆಂಟ್ ಕಾಲೇಜ್ದಾಗಂತೂ ಸೀಟ್ ಸಿಗ್ತೈತಿ. ಓಕೆ, 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ಯೂರ್ ಜನರಲ್ ಮೆರಿಟ್ ಸೆಮಿ ಗೌರ್ಮೆಂಟ್ ಸೀಟ್ ಪಾಸಿಬಿಲಿಟಿ ಐತಿ, ವೇಟ್ ಮಾಡ್ರಿ. ಫಸ್ಟ್ ರೌಂಡ್ ಆಗೋ ಮಟ್ಟನು ಹೇಳಕ್ಕಾಗಂಗಿಲ್ಲ, ಯಾಕಂದ್ರೆ ಈ ವರ್ಷ ರಿಸರ್ವೇಶನ್ ಒಂದ್ ಸ್ವಲ್ಪ ಇದನ್ನಾಗೈತಿ. ನೆಕ್ಸ್ಟ್ 93,000 2B ಕ್ಯಾಟಗರಿಗೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಹೇಳಿ ಕೇಳತ್ತಾರು. ಸಿಗೋ ಪಾಸಿಬಿಲಿಟಿ ಐತಿ, ಯಾಕಂದ್ರೆ ಈ ವರ್ಷ 2BG ಆಗಿರ್ಬೋದು 2Aಗನ ಅರೌಂಡ್ ಲಾಸ್ಟ್ ಇಯರ್ 98,000 ಏನೈತ್ಲ ಕಟ್ ಆಫ್ ನಿಂತೈತಿ, ವೇಟ್ ಮಾಡ್ರಿ. ಫಸ್ಟ್ ರೌಂಡ್ ಆದ್ಮೇಲೆ ಫಸ್ಟ್ ರೌಂಡಿಗೆ ಏನೈತ್ಲ ಕಟ್ ಆಫ್ ಅಂತೂ ಜಾಸ್ತಿ ಬರ್ತೈತಿ, ಸೆಕೆಂಡ್ ರೌಂಡಿಗೆ ಏನೈತ್ಲ ಪಾಸಿಬಿಲಿಟಿ ಇರ್ತೈತಿ. ಮತ್ತೆ ಇಲ್ಲ ಆದ್ರ ಮಾಪಪ್ ರೌಂಡ್ ಅವ್ರಿಗೂ ಕೂಡ ನೀವೇನೈತ್ಲ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಅರ್ಪಿತಾ ಅನ್ನೋರ್ ಏನ್ ಕೇಳ್ಯಾರ ಅಂದ್ರ 288 ಮಾರ್ಕ್ಸ್ಗೆ 6,48,000 ಸೆಮಿ ಗೌರ್ಮೆಂಟ್ BAMS ಸಿಗ್ಬೋದು, ಏನೈತ್ಲ ಟ್ರೈ ಮಾಡ್ರಿ. ನೆಕ್ಸ್ಟ್ 422 ಮಾರ್ಕ್ಸ್ಗೆ 1.5 ಲ್ಯಾಕ್ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳಾರು. ನೀವೇನೈತ್ಲ SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕೋಟಾದು ಇತ್ತಂದ್ರ ಸಿಗೋ ಪಾಸಿಬಿಲಿಟಿ ಐತಿ. 1,50,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಸಿಗ್ಬೋದು, ಟ್ರೈ ಮಾಡ್ರಿ ಅಂತ ಹೇಳ್ತಾನಿ. ಅದು ಗೌರ್ಮೆಂಟ್ ಕಾಲೇಜ್ದಾಗೂ ಸಿಗುವಂತ ಪಾಸಿಬಿಲಿಟಿ ಐತಿ. ಓಕೆ, OBCಗೆ ಫೀಸ್ ಓಕೆ ಫೀಸ್ ಅಂದ್ರ ಆಲ್ರೆಡಿ ನಮ್ ಯೂಟ್ಯೂಬ್ ಚಾನಲ್ದಾಗ ಎಕ್ಸ್ಪ್ಲೈನ್ ಮಾಡೇನಿ. ಪ್ರತಿ ವರ್ಷ ಎಷ್ಟು ಫೀಸ್ ಇರ್ತೈತ್ಲ ಅಷ್ಟ ಐತಿ. ನೆಕ್ಸ್ಟ್ ಓಕೆ, ಆಲ್ರೆಡಿ ಮನಿ ವಿಡಿಯೋನ ಅದಾವು, ಅದಕ್ಕೋಸ್ಕರನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿಕೊಂಡು ಥ್ಯಾಂಕ್ ಯು.